press the bell icon on the YouTube app and never miss another update. Hello students, let's continue start our new lesson, that is algebra. This is a new word for you. You already heard about geometry. Geometry ಅಂದ್ರೆ it is a branch of mathematics which deals with dimensions ಅಂತ ಹೇಳ್ತೀವಿ. Dimensions of ಫಿಗರ್ಸ್ ಡೈಮೆನ್ಷನ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಜಾಮಿಟ್ರಿ ಅಂತ ಹೇಳ್ತೀವಿ. ಲೈಕ್ ದಟ್ ಅರಿಥ್ಮೆಟಿಕ್ ಅಂತ ಇದೆ. ಸೊ ನೀವು ಇಷ್ಟು ದಿನ ಏನು ಡಿಸ್ಕಸ್ ಮಾಡಿದ್ರಿ ಅಲ್ವಾ, ಅರಿಥ್ಮೆಟಿಕ್ ಅದು ಮಲ್ಟಿಪ್ಲಿಕೇಶನ್ ಇರ್ಬೋದು, ಅಡಿಷನ್ ಇರ್ಬೋದು, ಆ್ಯಂಡ್ ಫಸ್ಟ್ ಲೆಸನ್ ಸೆಕೆಂಡ್ ಲೆಸನ್ ಎಲ್ಲ ಏನು ಡಿಸ್ಕಸ್ ಮಾಡಿದ್ರಿ ಅಲ್ಲ, ಅದು ನಮಗೆ ಏನಾಗುತ್ತೆ, ಅರಿಥ್ಮೆಟಿಕ್ ಆಗುತ್ತೆ. ಸೊ ಆಲ್ಜಿಬ್ರಾ ಅನ್ನೋದು ಏನಾಗುತ್ತೆ, ಇಲ್ಲಿ ಬರೀ ನಂಬರ್ಸ್ ಬಗ್ಗೆ ಡೀಲ್ ಮಾಡ್ತೀವಿ ನಾವು. ಅರಿಥ್ಮೆಟಿಕ್ ಅಂದರೆ ಇಟ್ ಡೀಲ್ಸ್ ವಿತ್ ಓನ್ಲಿ ನಂಬರ್ಸ್. ಜಾಮಿಟ್ರಿ ಮೀನ್ಸ್ ಇಟ್ ಡೀಲ್ಸ್ ವಿತ್ ಫಿಗರ್ಸ್, ಡೈಮೆನ್ಷನ್ಸ್ ಆಫ್ ಫಿಗರ್ಸ್ ಬಗ್ಗೆ ಡೀಲ್ ಮಾಡಿದ್ರೆ ಅದನ್ನ ಏನು ಹೇಳ್ತೀವಿ ನಾವು, ಜಾಮಿಟ್ರಿ ಅಂತ ಹೇಳ್ತೀವಿ. Like that we have another branch of mathematics, that is algebra. Algebra ಅಂದ್ರೆ ಅದು ಮ್ಯಾಥಮ್ಯಾಟಿಕ್ಸೇ, ಬಟ್ ಮ್ಯಾಥಮ್ಯಾಟಿಕ್ಸಲ್ಲಿ ಒಂದು ಬ್ರಾಂಚ್ ಆಫ್ ಮ್ಯಾಥಮ್ಯಾಟಿಕ್ಸ್, ದಟ್ ಈಸ್ algebra. ಆಲ್ಜಿಬ್ರಾದಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಯೂಸ್ ಆಫ್ ಲೆಟರ್ಸ್. we will discuss the use of letters. algebraದಲ್ಲಿ we will deal with the use of letters. ನೀವು ಇಷ್ಟು ದಿನ ಮ್ಯಾಥ್ಸ್ ಅಂದರೆ ಓನ್ಲಿ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರಿ. ಮ್ಯಾಥಮ್ಯಾಟಿಕ್ಸ್ ಈಸ್ ಹ್ಯಾವ್ ನಾಟ್ ಓನ್ಲಿ ನಂಬರ್ಸ್ ಬಟ್ ಇಟ್ ಹ್ಯಾಸ್ ವೇರಿಯೇಬಲ್ಸ್ ಆರ್ ಲೆಟರ್ಸ್. ಆ ಲೆಟರ್ಸ್ನ ಯೂಸ್ ಮಾಡ್ತೀವಿ. ನೀವು ಅಂದ್ಕೋಬೋದು ಮ್ಯಾಥ್ಸಲ್ಲಿ ಲೆಟರ್ಸ್ ಯಾಕೆ ಬರುತ್ತೆ, ನಂಬರ್ಸ್ ಅಷ್ಟೇ ಸಾಕು ಅಂತ. ಬಟ್ ನಾವು ಯಾವಾಗ ಲೆಟರ್ಸ್ನ ಯೂಸ್ ಮಾಡ್ತೀವಿ ಅಂದರೆ ವೇರಿಯೇಬಲ್ಸ್. ಲೆಟರ್ಸ್ ಆರ್ ನಥಿಂಗ್ ಬಟ್ ವೇರಿಯೇಬಲ್ಸ್. ವೇರಿಯೇಬಲ್ಸ್ ಅಂದರೆ ವೇರಿಯಿಂಗ್. ಸೊ ನಂಬರ್ಸ್ನ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ 2 ಅನ್ನೋದು ನೀವು ಎಷ್ಟು ದಿನ ಬಿಟ್ಟು ಬಂದ್ರೂ, ಎಷ್ಟೇ ಟೈಮ್ ತೊಗೊಂಡ್ರು 2 ಆಗೇ ಇರುತ್ತೆ. ಅದು ಏನೂ ಚೇಂಜ್ ಆಗಲ್ಲ. ಯಾವಾಗ ಯಾವುದಾದ್ರೂ ಒಂದು ವೇರಿಯೇಬಲ್, ಏನಾದರೂ ಒಂದು ಆಬ್ಜೆಕ್ಟ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ಲೆಟರ್ಸ್ನ ಯೂಸ್ ಮಾಡ್ತೀವಿ. ಆ ಲೆಟರ್ಸ್ ಈಸ್ ನಥಿಂಗ್ ಬಟ್ ವೇರಿಯೇಬಲ್ಸ್. ಸೊ ಯಾವುದು ಬ್ರಾಂಚ್ ಆಫ್ ಮ್ಯಾಥಮ್ಯಾಟಿಕ್ಸಲ್ಲಿ ನಾವು ವೇರಿಯೇಬಲ್ಸ್, ಲೆಟರ್ಸ್ನ ಇನ್ಕ್ಲೂಡ್ ಮಾಡ್ತೀವೋ ಅದನ್ನು ನಾವೇನು ಹೇಳ್ತೀವಿ, ಆಲ್ಜಿಬ್ರಾ ಅಂತ ಹೇಳ್ತೀವಿ. ಈಸ್ ಇಟ್ ಕ್ಲಿಯರ್? ದಿಸ್ ಅ ಬ್ರಾಂಚ್ ಆಫ್ ಮ್ಯಾಥಮ್ಯಾಟಿಕ್ಸ್, ಇಟ್ ಡೀಲ್ಸ್ ವಿತ್ ಲೆಟರ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಯಾವಾಗೆಲ್ಲ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ ಅಂದರೆ ಕೆಲವೊಂದು ಪಝಲ್ಸ್ನ ಸಾಲ್ವ್ ಮಾಡೋದಕ್ಕೆ, ಯಾವುದಾದ್ರೂ ಕಂಟಿನ್ಯೂಸ್ ಆಗಿ ವೇರಿ ಆಗ್ತಾ ಇರೋ ಅಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ನಾವು ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ನೀವು ಈ ಲೆಸನ್ನಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿದ್ರೆ ಆಗ ಗೊತ್ತಾಗುತ್ತೆ ಆಲ್ಜಿಬ್ರಾದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಏನು ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದೆರಡು ಮ್ಯಾಚ್ ಸ್ಟಿಕ್ಸ್ನ ತೊಗೊಂಡು, ಮ್ಯಾಚ್ ಬಾಕ್ಸಲ್ಲಿ ಮ್ಯಾಚ್ ಸ್ಟಿಕ್ಸ್ ಇರುತ್ತೆ ಅಲ್ವಾ, ಆ ಮ್ಯಾಚ್ ಸ್ಟಿಕ್ಸ್ನ ಎಕ್ಸಾಂಪಲ್ ತೊಗೊಂಡಾಗ ಇಲ್ಲಿ 2 ಮ್ಯಾಚ್ ಸ್ಟಿಕ್ಸ್ ತೊಗೊಂಡ್ರೆ ಒಂದು ಎಲ್ ಫಾರ್ಮ್ ಆಗುತ್ತೆ, ಹೌದಾ? 2 ಮ್ಯಾಚ್ ಸ್ಟಿಕ್ಸ್ ಫಾರ್ಮ್ಸ್ 1 ಎಲ್ ಅಂತ ಹೇಳ್ಬೋದು. ಸಿಮಿಲರ್ಲಿ 2 ಎಲ್ ಫಾರ್ಮ್ ಮಾಡಬೇಕಾಗಿರುತ್ತೆ ಅಂದ್ಕೊಳ್ರಿ. ಸೊ ದಿಸ್ ಇಸ್ 1 ಎಲ್. ಇಫ್ ಯು ವಾಂಟ್ ಟು ಮೇಕ್ ಅನದರ್ ಎಲ್, ಸೊ ಇಲ್ಲಿ ನಮಗೆ 2 ಮ್ಯಾಚ್ ಸ್ಟಿಕ್ಸ್ ಬೇಕಾಯಿತು. ಇಲ್ಲಿ 4 ಮ್ಯಾಚ್ ಸ್ಟಿಕ್ಸ್ ಬೇಕಾಯಿತು. ನೀವು 3Lನ ಫಾರ್ಮ್ ಮಾಡಬೇಕು ಅಂದರೆ ಸಿಕ್ಸ್ ಮ್ಯಾಚ್ ಸ್ಟಿಕ್ಸ್ ಬೇಕಾಗುತ್ತೆ. ಇಲ್ಲಿ 2 ಮ್ಯಾಚ್ ಸ್ಟಿಕ್ಸ್, ಇಲ್ಲಿ 4 ಮ್ಯಾಚ್ ಸ್ಟಿಕ್ಸ್, ಇಲ್ಲಿ 6 ಮ್ಯಾಚ್ ಸ್ಟಿಕ್ಸ್. ಲೈಕ್ ದಟ್ ನೀವು ಇದೇ ಥರ ಫಾರ್ಮ್ ಮಾಡ್ತಾ ಹೋದರೆ ಈಗ ನೀವು 100 ಎಲ್ನ ಫಾರ್ಮ್ ಮಾಡಬೇಕಾಗಿರತ್ತೆ. ಸೊ 100 ಎಲ್ ಫಾರ್ಮ್ ಮಾಡಬೇಕಾಗಿರುತ್ತೆ ಅಂದರೆ ಇದೇ ಥರ ಕೌಂಟ್ ಮಾಡ್ಕೊಳ್ತಾ ಕೂತ್ಕೊಳ್ತೀರಾ. 100 ಎಲ್ನ ಬರೆಯೋಕ್ಕಾಗುತ್ತಾ? ನಾವು ಬರೆಯೋಕ್ಕಾಗಲ್ಲ. ಈ ಥರ ಇದ್ದಾಗ ನಮಗೆ ಒಂದು ಜನರಲ್ ಟರ್ಮ್ ಬೇಕು. ಇಲ್ಲಿ 2 ಇದೆ. ಸೊ ನಾವು ಎನ್ನ ಲೆಟ್ ಅಸ್ ಟೇಕ್ n is equals to number of matchsticks. ಸೊ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ n ಅನ್ನೋದನ್ನ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ಅಂತ ತಗೊಳ್ಳೋಣ.
ಆರ್ ನಂಬರ್ ಆಫ್ ಎಲ್ ಫಾರ್ಮ್ಡ್ ಅಂತಲೂ ತಗೋಬೋದು. ಇಟ್ ಈಸ್ ಅವರ್ ಚಾಯ್ಸ್. ಎನ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಎಲ್ ಫಾರ್ಮ್ಡ್. ಸೊ ಇದೆಲ್ಲ ಅಬ್ಸರ್ವ್ ಮಾಡಿದರೆ ನೀವೀಗ ಒಂದು ಜನರಲ್ ಫಾರ್ಮುಲಾ ಬರೀಬೋದು. ಏನು ಇದಿಷ್ಟು ಮ್ಯಾಚ್ ಸ್ಟಿಕ್ಸ್ ಎಲ್ ಫಾರ್ಮ್ ಆಗೋಕ್ಕೆ ಒಂದು ಜನರಲ್ ಫಾರ್ಮುಲಾ ನಾವೇ ಫೈಂಡ್ ಔಟ್ ಮಾಡ್ಕೊಳ್ಳೋವಂಥ ಜನರಲ್ ಫಾರ್ಮುಲಾ ಏನು ಅಂದರೆ 2n. ಯಾಕೆ 2n ಅಂದರೆ ಒಂದು ಎಲ್ ಫಾರ್ಮ್ ಮಾಡೋಕ್ಕೆ ನಮಗೆ 2 ಮ್ಯಾಚ್ ಸ್ಟಿಕ್ಸ್ ಬೇಕು. ಒಂದು ಎಲ್ ಫಾರ್ಮ್ ಮಾಡೋಕ್ಕೆ 2 ಮ್ಯಾಚ್ ಸ್ಟಿಕ್ಸ್ ಬೇಕು. ಸೊ ನಾವು ಅದಕ್ಕೆ ಜನರಲ್ ಫಾರ್ಮುಲಾ ಏನು ಬರಿತೀವಿ, 2n ಅಂತ ಬರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಎನ್ನಿಗೆ ವ್ಯಾಲ್ಯೂ ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದರೆ ನಾವು 3Lನ ಫಾರ್ಮ್ ಮಾಡಬೇಕಾಗಿರುತ್ತೆ. ಅರ್ಥ ಆಗ್ತಿದೆ? 3L ಫಾರ್ಮ್ ಮಾಡಬೇಕು. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎಷ್ಟು ಮ್ಯಾಚ್ ಸ್ಟಿಕ್ಸ್ ಬೇಕು ಅಂತ ಗೊತ್ತಿಲ್ಲ ನಮಗೆ. ಸೊ ಈಗ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ 3L ಫಾರ್ಮ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರಾ. ಸೊ ಎನ್ ವ್ಯಾಲ್ಯೂ ಏನು ಹಾಕ್ತೀರಾ, 3 ಹಾಕ್ತೀರಾ. ಸೊ ಟೋಟಲ್ ಮ್ಯಾಚ್ ಸ್ಟಿಕ್ಸ್ ಏನಾಗುತ್ತೆ 2. ಇದು ಏನು ಇಂಡಿಕೇಟ್ ಮಾಡುತ್ತೆ 2n ಅಂದರೆ ಇಟ್ ಇಂಡಿಕೇಟ್ಸ್ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್. ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್. ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ಇಸ್ ಈಕ್ವಲ್ಸ್ ಟು 2n. ಸೊ ಈಗ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸು ಈ 3 ಎಲ್ಲಿಗೇನು ಅಂದರೆ 2 × 3 ಇಟ್ ವಿಲ್ ಬಿಕಮ್ 6. ಸೊ ನಮಗೆ 3L ಫಾರ್ಮ್ ಮಾಡೋಕ್ಕೆ 6 ಮ್ಯಾಚ್ ಸ್ಟಿಕ್ಸ್ ಬೇಕಾಗಿದೆ. ಅದನ್ನ ಬರೆದು ನಾವು ಫೈಂಡ್ ಔಟ್ ಮಾಡ್ತಿದ್ದೀವಿ. ಇಲ್ಲಿ ಡೈರೆಕ್ಟ್ ಒಂದು ಜನರಲ್ ಫಾರ್ಮುಲಾದಿಂದ ಫೈಂಡ್ ಔಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ 1000 ಮ್ಯಾಚ್ ಸ್ಟಿಕ್ಸ್ ಆರ್ 1000 ಎಲ್ ಫಾರ್ಮ್ ಮಾಡಬೇಕಾಗಿರುತ್ತೆ. 1000 ಎಲ್ ಫಾರ್ಮ್ ಮಾಡಬೇಕು ಅಂದರೆ ಎಷ್ಟು ಮ್ಯಾಚ್ ಸ್ಟಿಕ್ಸ್ ಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅವಾಗ ಏನು ಮಾಡ್ತೀರಿ, ಎನ್ ಇಸ್ ಈಕ್ವಲ್ಸ್ ಟು 1000 ಹಾಕ್ತೀರಿ. 1000 ಏನು ಇಂಡಿಕೇಟ್ ಮಾಡುತ್ತೆ ನಂಬರ್ ಆಫ್ ಎಲ್ ಫಾರ್ಮ್ಡ್. ಆವಾಗ ಈ ಫಾರ್ಮುಲಾದಲ್ಲಿ 2n ಅಂದರೆ ನಥಿಂಗ್ ಬಟ್ 2 ಮತ್ತು n ನಡುವೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರುತ್ತೆ. ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ನ ಬರೆಯೋದಿಲ್ಲ, ಅದು ಅಂಡರ್ಸ್ಟುಡ್. ಅಲ್ಲಿ ಎರಡರ ಮಧ್ಯೆ ಏನೂ ಇಲ್ಲ ಅಂದರೆ ಮಲ್ಟಿಪ್ಲಿಕೇಶನ್ ಇರುತ್ತೆ. ಸೊ 2 × 1000. 2 × 1000 ಅಂದರೆ 2000. ಸೊ 1000 ಎಲ್ ಫಾರ್ಮ್ ಆಗೋಕ್ಕೆ ನಮಗೆ 2000 ಮ್ಯಾಚ್ ಸ್ಟಿಕ್ಸ್ ಬೇಕಾಗುತ್ತೆ. ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್. ಇದು ಒಂದು ಸ್ಮಾಲ್ ಎಕ್ಸಾಂಪಲ್. ಈ ಥರದಕ್ಕೆಲ್ಲ ನೀವು ಜನರಲ್ ಫಾರ್ಮುಲಾ ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ. ಡೈರೆಕ್ಟಾಗಿ ನೀವು ಮೈಂಡ್ ಕ್ಯಾಲ್ಕುಲೇಷನಿಂದಾನೇ ಹೇಳ್ಬೋದು. ಬಟ್ ಇದೇ ಥರ ಜನರಲ್ ಫಾರ್ಮುಲಾಸು ಪ್ರಾಕ್ಟಿಕಲ್ ಲೈಫಲ್ಲಿ ತುಂಬಾ ಇರುತ್ತೆ. ಆ ಥರ ಯೂಸ್ ಮಾಡಬೇಕಾದ್ರೆ ನಮಗೆ ಏನು ಆಲ್ಜಿಬ್ರಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಹೌ ವಿ ವಿಲ್ ಯೂಸ್. ಸೊ ನಾವು ಡೈರೆಕ್ಟಾಗಿ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಆಗ ನಮಗೆ ಆಲ್ಜಿಬ್ರಾ ಎಲ್ಲೆಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ ಅಂತ ಅರ್ಥ ಆಗುತ್ತೆ. Isn't it? So let's take exercise 11.1. 11.1 ನಲ್ಲಿ ಫಸ್ಟ್ ಕ್ವೆಶನ್ನ ತಗೊಳ್ಳೋಣ. ಫೈಂಡ್ ದ ರೂಲ್ ವಿಚ್ gives the number of matchsticks required to make the following matchstick patterns. Use a variable to write the rule ಅಂತ ಹೇಳ್ತಿದ್ದಾರೆ. ಸೊ ಫೈಂಡ್ ದ ರೂಲ್. ಈಗ ಹೆಂಗೆ ನಾವು ಎಲ್ಲಿಗೆ ಒಂದು ರೂಲ್ ಫೈಂಡ್ ಔಟ್ ಮಾಡಿದ್ವಿ, ಹೆಂಗೆ ಎಲ್ ಫಾರ್ಮ್ ಆಗೋಕ್ಕೆ 2 ಮ್ಯಾಚ್ ಸ್ಟಿಕ್ಸ್ ಬೇಕಿತ್ತು, ಅದಕ್ಕೆ 2n ಅಂತ ಬರ್ದ್ವಿ. ಸಿಮಿಲರ್ ಆಗಿ ಫೈಂಡ್ ದ ರೂಲ್ ವಿಚ್ ಗಿವ್ಸ್ ದ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ರಿಕ್ವೈರ್ಡ್ ಟು ಮೇಕ್ ದ ಫಾಲೋಯಿಂಗ್ ಮ್ಯಾಚ್ ಸ್ಟಿಕ್ ಪ್ಯಾಟರ್ನ್. ಅವರೇ ಮ್ಯಾಚ್ ಸ್ಟಿಕ್ ಪ್ಯಾಟ್ರನ್ನ ಕೊಟ್ಟಿದ್ದಾರೆ. ಆ ಪ್ಯಾಟ್ರನ್ನಿಗೆ ಎಷ್ಟು ಯಾವ ಥರ ರೂಲ್ ಬೇಕು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಯೂಸ್ ಎ ವೇರಿಯೇಬಲ್ ಟು ರೈಟ್ ದ ರೂಲ್. ವೇರಿಯೇಬಲ್ನ ಯೂಸ್ ಮಾಡಿ. ವೇರಿಯೇಬಲ್ ಆರ್ ನಥಿಂಗ್ ಬಟ್ ಲೆಟರ್ಸ್. ರಿಮೆಂಬರ್, ಈ ಲೆಸನಲ್ಲಿ ವೇರಿಯೇಬಲ್ ಅಂತ ಕೊಟ್ಟರೆ ಅದ್ರ ಮೀನಿಂಗ್ ಏನಿರುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಲೆಟರ್ಸ್. ಸೊ ಲೆಟರ್ನ ಯೂಸ್ ಮಾಡಿ ನಾವು ಜನರಲ್ ರೂಲ್ನ ಬರಿಬೇಕು. ಫಸ್ಟ್ ಎ ಕ್ವೆಶನ್. ಸಿ ಎ ಪ್ಯಾಟರ್ನ್ ಆಫ್ ಲೆಟರ್ ಟಿ ಆ್ಯಸ್. ಟಿ ಇದೆ, ಟಿನಲ್ಲಿ 2 ಮ್ಯಾಚ್ ಸ್ಟಿಕ್ ಇದೆ. ಸೊ ಇಲ್ಲೊಂದು. ಸೊ ಇಟ್ ವಿಲ್ ಗಿವ್ 2 ಮ್ಯಾಚ್ ಸ್ಟಿಕ್ ಇದೆ, 2n. ಸೊ ಎನ್ ಅನ್ನೋದು ಇಲ್ಲೇನಾಗುತ್ತೆ, ವೇರಿಯಬಲ್ ಆಗುತ್ತೆ. ಎನ್ ಗೊತ್ತಾಯ್ತಲ್ವಾ? ಸೊ ಎನ್ನನ್ನು ನಾವು ವೇರಿಯಬಲ್ ಆಗಿ ಯೂಸ್ ಮಾಡಿದ್ದೀವಿ. ಸೊ 2 ಅನ್ನೋದು ಅಲ್ಲಿ ನಂಬರ್ ಆಫ್ ಮ್ಯಾಚ್ ಸ್ಟಿಕ್ಸ್ ರಿಕ್ವೈರ್ಡ್. ಸೊ ಎನ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಂಬರ್ ಆಫ್ ಟಿ ಫಾರ್ಮ್ಡ್. ಅಲ್ಲಿ ಆಲ್ರೆಡಿ ನಾವು ಎಕ್ಸಾಂಪಲಲ್ಲಿ ನೋಡಿದ್ವಿ ಅಲ್ವಾ? ಸೊ ಇಲ್ಲಿ ಯಾಕೆ ನಾನು n = ನಂಬರ್ ಆಫ್ ಟಿ ಫಾರ್ಮ್ಡ್ ಅಂತ ಬರ್ದಿಲ್ಲ ಅಂದರೆ
ನೆಕ್ಸ್ಟ್ ಕ್ವೆಶನ್ಗೆ ಝೆಡ್ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ಚೇಂಜ್ ಮಾಡಬಹುದು. ಎನ್ನ ವೇರಿಯೇಬಲ್ ಅಂತ ಹೇಳ್ತೀವಿ, ಪ್ರತಿಯೊಂದಕ್ಕೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಬಿ ಅಬ್ಸರ್ವ್ ಮಾಡಿರಿ, ಅಲ್ಲಿ ಝೆಡ್ ಇದೆ. ಝೆಡ್ಡಲ್ಲಿ ಎಷ್ಟು ಮ್ಯಾಚ್ ಸ್ಟಿಕ್ಸ್ ದ ಫಾರ್ಮ್ ಆಗಿದೆ? 3 ಮ್ಯಾಚ್ ಸ್ಟಿಕ್ಸ್. ಸೊ ಯು ವಿಲ್ ಯೂಸ್ ದ ಫಾರ್ಮುಲಾ ಜನರಲ್ ರೂಲ್ ದಟ್ ಈಸ್ 3n. ಅಲ್ಲಿ ಎಷ್ಟು ಮ್ಯಾಚ್ ಸ್ಟಿಕ್ಸ್ ಇರುತ್ತೆ ಅದ್ರ ಜೊತೆಗೆ ಎನ್ನನ್ನು ಸೇರಿಸಿ ಬರೀತೀರಾ. ನೆಕ್ಸ್ಟ್ ಯು ಏನಿದೆ? 3 ಮ್ಯಾಚ್ ಸ್ಟಿಕ್ಸ್. ಸೊ 3n ಆ್ಯಂಡ್ ವಿ ಓನ್ಲಿ 2 ಮ್ಯಾಚ್ ಸ್ಟಿಕ್ಸ್. ಸೊ 2n. ನೆಕ್ಸ್ಟ್ E 1 2 3 4 5 1 2 3 4 5. So it will become 5n and F. S 1 2 3 4 5 ಎಷ್ಟು ಫಾರ್ಮ್ ಆಗಿದೆ? 5n. ನೆಕ್ಸ್ಟ್ ವಿ ಹ್ಯಾವ್ ಜಿನಲ್ಲಿ ಏನಿದೆ? ಎ 1 2 3 4 5 6. ಸೊ 6 ಲೆಟರ್ಸ್ ಇದೆ, 6 ಮ್ಯಾಚ್ ಸ್ಟಿಕ್ಸ್ ಇದೆ, 6n. ದಿಸ್ ಅ ವೆರಿ ಸಿಂಪ್ಲೆಸ್ಟ್ ಪ್ರಾಬ್ಲಮ್. ಜಸ್ಟ್ ನೀವು ಎಷ್ಟು ಮ್ಯಾಚ್ ಸ್ಟಿಕ್ಸ್ ಅಂತ ನೋಡ್ತೀರಿ, ಬರೀತಾ ಹೋಗ್ತೀರಷ್ಟೇ. ಸೊ ಸೆಕೆಂಡ್ ಕ್ವೆಶನ್, ವಿ ಆಲ್ರೆಡಿ ನೋ ದ ರೂಲ್ ಫಾರ್ ದ ಪ್ಯಾಟರ್ನ್ ಆಫ್ ಲೆಟರ್ಸ್ ಎಲ್ ಸಿ ಎಫ್. ಸೊ ಎಲ್ಲಿಗೆ ನಮಗೆ 2n ಬರುತ್ತೆ, ಸಿಗೆ 3n ಬರುತ್ತೆ, ಎಫ್ಗೆ ಪ್ಯಾಟರ್ನ್ ಆಲ್ರೆಡಿ ಗೊತ್ತಿದೆ. ಸಮ್ ಆಫ್ ದ ಲೆಟರ್ಸ್ ಫ್ರಮ್ ಕ್ವೆಶನ್ 1 ಗಿವ್ ಅಸ್ ದ ಸೇಮ್ ರೂಲ್ ಆಸ್ ದಟ್ ಆಫ್ ಬೈ ಎಲ್. ವಿಚ್ ಆರ್ ದೀಸ್? ವೈ ಡಸ್ ದಿಸ್ ಹ್ಯಾಪನ್ ಅಂತ ಕೇಳ್ತಿದ್ದಾರೆ. ಸೊ ಇಟ್ ಮೀನ್ಸ್ ಸಮ್ ಆಫ್ ದ ಲೆಟರ್ಸ್ ಫ್ರಮ್ ಕ್ವೆಶನ್ 1. ಕ್ವೆಶನ್ 1ಅಲ್ಲಿ ಗಿವ್ ಅಸ್ ದ ಸೇಮ್ ರೂಲ್ ಆಸ್ ದಟ್ ಆಫ್ ಎಲ್. ಎಲ್ಲಿಗೆ ಇರೋ ಸೇಮ್ ರೂಲು ಕ್ವೆಶನ್ 1ಅಲ್ಲಿ ಯಾವುದಕ್ಕಿದೆ ಅಂತ ಕೇಳ್ತಾರೆ. ಸೊ ಎಲ್ಲಿಗೆ ಗೊತ್ತಿದೆ ನಮಗೆ? 2n ಇಸ್ ದ ರೂಲ್, ಯಾಕಂದರೆ 2 ಮ್ಯಾಚ್ ಸ್ಟಿಕ್ಸ್ ಇದೆ. ಬಟ್ ಕ್ವೆಶನ್ 1ಅಲ್ಲಿ ಯಾವುದ್ಯಾವುದಿದೆ? ಎ ಆ್ಯಂಡ್ ಡಿ. ಸೊ ಎ ಆ್ಯಂಡ್ ಡಿ ಹ್ಯಾಸ್ ಸೇಮ್ ರೂಲ್ ಆ್ಯಸ್ ದಟ್ ಆಫ್ ಸಿ ಅಂತ ಹೇಳ್ಬೋದು. ವೈ ಡಸ್ ದಿಸ್ ಇಟ್ ಹ್ಯಾಪನ್ಸ್ ಅಂತ ಹೇಳಿದರೆ ಅಲ್ಲಿ 2 ಮ್ಯಾಚ್ ಸ್ಟಿಕ್ಸ್ ಯೂಸ್ ಮಾಡಿದ್ದೀವಿ ಅದಕ್ಕೋಸ್ಕರ. ಸೊ ಇಟ್ ವಿಲ್ ಫಾಲೋ ದ ಸೇಮ್ ರೂಲ್. ಲೆಟ್ ಅಸ್ ರೈಟ್ ದ ಆನ್ಸರ್. ಕ್ವೆಶನ್ 1ಅಲ್ಲಿ 2n ಇರೋದು. ಯಾಕೆ 2n ತಗೊಳ್ತಿದ್ದೀವಿ ಅಂದರೆ ಅವ್ರು ಕೇಳ್ತಿದ್ರೆ ಎಲ್ಲಿಗೆ ಇರೋ ರೂಲ್, ಎಲ್ಲಿಗಿರೋ ರೂಲ್ 2n ಓನ್ಲಿ. ಸೊ ಓನ್ಲಿ ಟಿ ಆ್ಯಂಡ್ ವಿ ಆರ್ ದ ಲೆಟರ್ಸ್ given in the question 1. In the question 1 follow the same rule as V. ವಿಗಿರೋ ಸೇಮ್ ರೂಲ್ನೇ ಫಾಲೋ ಮಾಡುತ್ತೆ. ವೈ because these two requires 2 ಮ್ಯಾಚ್ ಸ್ಟಿಕ್ಸ್ ಅಂತ ಹೇಳ್ಬೋದು. ಸೊ ನೀವು ಒಂದು ಸೆಂಟೆನ್ಸಲ್ಲೇ ಬರಿಬೋದು, ಬಟ್ ಇಟ್ ಶುಡ್ ಗಿವ್ ದ ಸೇಮ್ ಮೀನಿಂಗ್. ಸೊ ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ಥರ್ಡ್ ಕ್ವೆಶನ್, cadets are matching in a parade. There are 5 cadets in a row. What is the rule which gives the number of cadets given the number of rows? So I'll explain. ಕ್ಯಾಡೆಟ್ಸ್ ಅಂದರೆ ಈಗ ಪೆರೇಡ್ ಮಾಡ್ತಾ ಇರ್ತಾರೆ ಅಲ್ವಾ ನೀವು, August 15th ಇಂಡಿಪೆಂಡೆನ್ಸ್ ಡೇನಲ್ಲಿ. ಈಗ ಡೆಲ್ಲಿನಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಪ್ಯಾರೇಡ್ ಮಾಡೋದನ್ನ ನೋಡಿರ್ತೀರಿ. ಪೊಲೀಸ್ನವ್ರು ಮಾಡ್ತಾರೆ, NCCನವ್ರು ಮಾಡ್ತಾರೆ, ಹೌದಾ? ಆ ಪ್ಯಾರೇಡ್ನ ಮಾಡೋದ್ರಲ್ಲಿ ಏನು ಹೇಳ್ತಾರೆ? ಕ್ಯಾಡೆಟ್ಸ್ ಆರ್ ಮಾರ್ಚಿಂಗ್ ಇನ್ ಎ ಪ್ಯಾರೇಡ್. ದೇರ್ ಆರ್ 5 ಕ್ಯಾಡೆಟ್ಸ್ ಇನ್ ಎ ರೋ. ಒಂದು ರೋನಲ್ಲಿ 5 ಕ್ಯಾಡೆಟ್ಸ್ ಇದ್ದಾರೆ. 5 ಕ್ಯಾಡೆಟ್ಸ್ ಇನ್ ಎ ರೋ. ಒಂದು ರೋನಲ್ಲಿ 5 ಕ್ಯಾಡೆಟ್ಸ್ ಇದ್ದಾರೆ. ವಾಟ್ ಈಸ್ ದ ರೂಲ್ ವಿಚ್ ಗಿವ್ಸ್ ನಂಬರ್ ಆಫ್ ಕ್ಯಾಡೆಟ್ಸ್?
ಅಂದರೆ ಒಂದು ಜನರಲ್ ರೂಲ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ ರೂಲ್ ಏನು ಇಂಡಿಕೇಟ್ ಮಾಡಬೇಕು ಅಂದರೆ ನಂಬರ್ ಆಫ್ ಕ್ಯಾಡೆಟ್ಸ್ ಎಷ್ಟು ಜನ ಇದ್ದಾರೆ ಅಂತ. ಒಂದು ರೋನಲ್ಲಿ 5 ಜನ ಇದ್ದಾರೆ, ಒಂದು ರೋನಲ್ಲಿ 5 ಮೆಂಬರ್ಸ್ ಇದ್ದಾರೆ. ನಾವು ಟೋಟಲ್ ನಂಬರ್ ಆಫ್ ಕ್ಯಾಡೆಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಟೋಟಲ್ ನಂಬರ್ ಆಫ್ ಕ್ಯಾಡೆಟ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಷ್ಟು ರೋ ಇದ್ದಾವೆ ಅಂತ ಗೊತ್ತಾಗಬೇಕಲ್ವ ನಮಗೆ. ಸೊ ಎಷ್ಟು ರೋ ಇದೆ ಅಂತ ಕೊಟ್ಟಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಫಸ್ಟು ಒಂದು ರೋನಲ್ಲಿ 5 ಮೆಂಬರ್ಸ್ ಇದ್ದಾರೆ. ಸೊ ನಾವು ನಂಬರ್ ಆಫ್ ಕ್ಯಾಡೆಟ್ಸ್ನ ಫೈಂಡ್ ಔಟ್ ಮಾಡಬೇಕಲ್ವ. ಸೊ ನಂಬರ್ ಆಫ್ ಕ್ಯಾಡೆಟ್ಸ್ನ ಏನಂತ ತೊಗೊಳ್ತೀವಿ, n ಅಂತ ತೊಗೊಳ್ತೀವಿ. ಸೊ ಈ ಲೆಸನಲ್ಲಿ ನೀವು ವೇರಿಯೇಬಲ್ಸ್ನ ಯೂಸ್ ಮಾಡ್ತೀರಿ, ವೇರಿಯೇಬಲ್ಸ್ನ ಯೂಸ್ ಮಾಡಿನೇ ಬರಿತೀರಿ. 2 ರೋನಲ್ಲಿ ಇದ್ದರೆ ಏನಾಗುತ್ತೆ, 10 ಮೆಂಬರ್ಸ್ ಆಗ್ತಾರೆ. ಸೊ 3 ರೋಸಲ್ಲಿದ್ದರೆ 15 ಮೆಂಬರ್ಸ್ ಆಗ್ತಾರೆ. ಸೊ ಏನು ಮಾಡ್ತಾ ಹೋಗ್ತೀವಿ ನಾವು, ಅಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಯೂಸ್ n ಫಾರ್ ದ ನಂಬರ್ ಆಫ್ ರೋಸ್. ಸಿ ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ ಅವರು. ಈಗ 2 ರೋಸಿಗೆ ಅಂತ ಕೇಳಿದ್ರೆ ನಾವು ಡೈರೆಕ್ಟಾಗಿ 10 ಕ್ಯಾಡೆಟ್ಸ್ ಆಗ್ತಾರೆ ಅಂತ ಹೇಳ್ಬೋದಿತ್ತು. ಬಟ್ ಅವರು 2 ರೋಸ್ ಅಂತ ಮೆನ್ಷನ್ ಮಾಡಿಲ್ಲ. ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಯೂಸ್ n ಫಾರ್ ನಂಬರ್ ಆಫ್ ರೋಸ್. ಸೊ n ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ರೋಸ್, ಏನು ಅಂತ ಬರೆದ್ರೆ ಶಾರ್ಟಾಗಿ ನಂಬರ್ ಅಂತ ಇಂಡಿಕೇಟ್ ಮಾಡುತ್ತೆ. ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ಸ್ ಟು n. ನಂಬರ್ ಆಫ್ ಕ್ಯಾಡೆಟ್ಸ್ ಇನ್ ಎ ರೋ, ಒಂದು ರೋನಲ್ಲಿ ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದಾರೆ. ದಟ್ ಈಸ್ 5. ನಾವು ಏನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಕ್ಯಾಡೆಟ್ಸ್. ಸೊ ಟೋಟಲ್ ನಂಬರ್ ಆಫ್ ಕ್ಯಾಡೆಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ, ಟೋಟಲ್ ನಂಬರ್ ಆಫ್ ಕ್ಯಾಡೆಟ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು 2 ರೋಗೆ 10 ಮೆಂಬರ್ಸ್ ಆಗ್ತಾರಲ್ವ. ಸೊ 1 2 3 4 5 ಟೋಟಲ್ ಎಷ್ಟು ಜನ ಅಂದರೆ 10. ಸೊ ಹೆಂಗೆ ಬಂತು 10 ಅಂದರೆ, ಇಲ್ಲಿ 1 ಕ್ಯಾಡೆಟಲ್ಲಿ 1 ರೋನಲ್ಲಿ 5 ಕ್ಯಾಡೆಟ್ಸ್ ಇದ್ದಾರೆ. 2 ರೋಸ್ ಅಂದರೆ 5 ಇಂಟು 2. 3 ರೋಸ್ ಅಂದರೆ ಏನು ಮಾಡ್ತೀರಿ, 5 ಇಂಟು 3. ಅದೇ ಥರ 4 ರೋಸ್ ಅಂದರೆ 5 ಇಂಟು 4. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಿದ್ದೀರಲ್ಲ, ಇದೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ರೋಸ್ನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ಲಿ ಅಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ, n ಇದೆ. ಸೊ ಜನರಲ್ ರೂಲ್ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಕ್ಯಾಡೆಟ್ಸಿಗೆ ಜನರಲ್ ರೂಲ್ 5n, isn't it? So 5n is the general rule for total number of cadets. ಸೊ ಒಂದೆರಡು ಪ್ರಾಬ್ಲಮ್ ಮಾಡೋ ತನಕ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದಾದಮೇಲೆ ಈಸಿಯಾಗಿ ನೀವೇ ಸಾಲ್ವ್ ಮಾಡ್ತಾ ಹೋಗ್ತೀರಿ. ಫಸ್ಟು ಕ್ವೆಶನ್ನ ಅರ್ಥ ಮಾಡ್ಕೋಬೇಕು, ಅದಾದಮೇಲೆ ಈಸಿ ಆಗುತ್ತೆ. ಲೆಟ್ಸ್ ಟೇಕ್ 4th question. If there are 50 mangoes in a box, how will you write the total number of mangoes in terms of number of boxes? Use B for the number of boxes. ಇಲ್ಲಿ B ಅನ್ನೋ ಲೆಟರ್ ಯೂಸ್ ಮಾಡೋಕ್ಕೆ ಹೇಳಿದರೆ B ಏನು ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಬಾಕ್ಸಸ್. ನಾನು ಬರೀತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಬರ್ ಆಫ್ ಬಾಕ್ಸಸ್ ಇಸ್ ಈಕ್ವಲ್ಸ್ ಟು B ಆ್ಯಂಡ್ ನಂಬರ್ ಆಫ್ ಮ್ಯಾಂಗೋಸ್ ಇನ್ ಎ ಬಾಕ್ಸ್. ಒಂದು ಬಾಕ್ಸಲ್ಲಿ ಎಷ್ಟಿದೆ, ನಂಬರ್ ಆಫ್ ಮ್ಯಾಂಗೋಸ್ ಇನ್ ಎ ಬಾಕ್ಸ್, ಎಷ್ಟು ಮ್ಯಾಂಗೋ ಇದೆ, 50 ಮ್ಯಾಂಗೋ ಇದೆ. ನಾವು ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಟೋಟಲ್ ನಂಬರ್ ಆಫ್ ಮ್ಯಾಂಗೋಸ್ ಇನ್ ಎ ಬಾಕ್ಸ್. ಟೋಟಲ್ ನಂಬರ್ ಆಫ್ mangoes in a box. See, ಒಂದು ಬಾಕ್ಸಲ್ಲಿ 50 ಮ್ಯಾಂಗೋ ಇದೆ. ಅದೇ ಥರ 2 ಬಾಕ್ಸ್ ಇದ್ದರೆ, 2 ಬಾಕ್ಸ್ ಇದ್ದರೆ ಏನಾಗ್ತಿತ್ತು, 50 ಇಂಟು 2 100. ಅದೇ ಥರ 3 ಬಾಕ್ಸ್ ಇದ್ದರೆ 50 ಇಂಟು 3 100, ಅಥವಾ 50 + 50 + 50 ಮಾಡ್ತೀರಿ. ಆವಾಗ 3 ಟೈಮ್ಸ್ ಆ್ಯಡ್ ಮಾಡ್ತೀರಿ. ಅಡಿಷನಿಗಿಂತ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ. 50 ಇಂಟು 3 ಟೋಟಲ್ 3 ಬಾಕ್ಸ್ ಇದ್ದರೆ 150 ಆಗ್ತಿತ್ತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ,
ನಂಬರ್ ಆಫ್ ಬಾಕ್ಸಸ್ನ ಒಂದು ನಂಬರಾಗಿ ಕೊಟ್ಟಿಲ್ಲ, 3 ಬಾಕ್ಸ್ 5 ಬಾಕ್ಸ್ 10 ಬಾಕ್ಸ್ ಅಂತ ಕೊಟ್ಟಿಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಬಾಕ್ಸಸ್ ಇಸ್ ಈಕ್ವಲ್ಸ್ ಟು ಬಿ ಅಂತ ಕೊಟ್ಟಿದ್ದಾರೆ. ಸೊ ಏನು ಮಾಡ್ತೀರಿ, 50 ಇಂಟು ಬಿ ಅಂತ ಮಾಡ್ತೀರಿ. 50 ಇಂಟು ಬಿ, 50 ಇಂಟು ಬಿ ಶಾರ್ಟಾಗಿ ಏನಂತ ಬರಿಬೋದು, 50 ಬಿ ಅಂತ ಬರಿಬೋದು. ಸೊ ಟೋಟಲ್ ನಂಬರ್ ಆಫ್ ಮ್ಯಾಂಗೋಸ್ ವಿಲ್ ಬಿಕಮ್ 50 ಬಿ. ದಿಸ್ ಇಸ್ ದ ಸೊಲ್ಯೂಷನ್. ಈ ಎಲ್ಲ ಕ್ವೆಶನ್ಸು ಸಿಮಿಲರ್ ಆಗಿರುತ್ತೆ, ಅರ್ಥ ಮಾಡಿಕೊಂಡು ಬರಿತಾ ಹೋಗಬೇಕು. ಸೊ ಲೆಟ್ಸ್ ಟೇಕ್ 5th ಕ್ವೆಶನ್. ಈಸಿ ಇರುತ್ತೆ, ಬಟ್ ಕ್ವೆಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಜನರಲ್ ಥಿಂಗ್ಸ್. ನೀವು ಇಷ್ಟು ದಿನ ಏನು ಕೇಳ್ತಿದ್ರು ನಿಮಗೆ ಕ್ವೆಶನ್ಸ್, 1 ಬಾಕ್ಸಲ್ಲಿ 50 ಮ್ಯಾಂಗೋಸ್ ಇದ್ದರೆ 100 ಬಾಕ್ಸಿಗೆ ಎಷ್ಟು ಅಂದರೆ ನೀವೇನು ಮಾಡ್ತಿದ್ರಿ, 50 ಇಂಟು 100 ಮಾಡ್ತಿದ್ರಿ. ಅದೆಲ್ಲ ನಿಮಗೆ ಜಸ್ಟ್ ಮಲ್ಟಿಪ್ಲಿಕೇಶನ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಬರ್ತಿತ್ತು. ಇಲ್ಲಿ ವೇರಿಯೇಬಲ್ಸ್ನ ಇನ್ಕ್ಲೂಡ್ ಮಾಡ್ತಾರೆ. ನಂಬರ್ ಆಫ್ ಬಾಕ್ಸಸ್ ಅಂದರೆ ನಿಮಗೆ ಅಲ್ಲಿ ಒಂದು ವೇರಿಯೇಬಲ್ನ ಕೊಡ್ತಾರೆ, ಆಗ ನೀವು ಜನರಲ್ ರೂಲ್ನ ಬರಿಬೋದು. ನೆಕ್ಸ್ಟ್ ಲೆಟ್ ಅಸ್ ಟೇಕ್ 5th ಕ್ವೆಶನ್. The teacher distribute 5 pencils per student. Can you tell how many pencils are needed given the number of students is equals to yes ಅಂತ ಹೇಳ್ತಿದ್ದಾರೆ. ಸೊ ದ ಟೀಚರ್ ಡಿಸ್ಟ್ರಿಬ್ಯೂಟ್ಸ್ 5 pencils per student. ಅಂದರೆ ಒಬ್ಬ ಸ್ಟೂಡೆಂಟಿಗೆ ಏನು ಮಾಡ್ತಾರೆ, 5 ಪೆನ್ಸಿಲ್ಸ್ನ ಕೊಡ್ತಾರೆ. ಒಬ್ಬರಿಗೆ 5 ಪೆನ್ಸಿಲ್ ಕೊಟ್ಟರೆ ಕ್ಯಾನ್ ಯು ಟೆಲ್ ಹೌ ಮೆನಿ ಪೆನ್ಸಿಲ್ಸ್ ಆರ್ ನೀಡೆಡ್, ಎಷ್ಟು ಪೆನ್ಸಿಲ್ಸ್ ಬೇಕು, ಒಬ್ಬರಿಗೆ 5 ಕೊಡಬೇಕು. ಆ ಥರ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ನ ನಾವು ಎಸ್ ಅಂತ ತಗೋಬೇಕು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಸ್ಟೂಡೆಂಟ್ಸ್ is equals to yes, and next what we have, number of pencils distributed per student. ಒಬ್ಬ ಸ್ಟೂಡೆಂಟ್ಗೆ ಎಷ್ಟು ಪೆನ್ಸಿಲ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, 5 ಪೆನ್ಸಿಲ್ಸ್. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಪೆನ್ಸಿಲ್ಸ್ ನೀಡೆಡ್. ಟೋಟಲ್ ನಂಬರ್ ಆಫ್ ಪೆನ್ಸಿಲ್ಸ್ ನೀಡೆಡ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ 2 ಸ್ಟೂಡೆಂಟ್ಸ್ ಇದ್ದರೆ 5 ಇಂಟು 2, 10 ಸ್ಟೂಡೆಂಟ್ಸ್ ಇದ್ದರೆ 5 ಇಂಟು 10 ಮಾಡ್ತಿದ್ದೀವಲ್ಲ. ರಿಪೀಟೆಡ್ ಅಡಿಷನ್ ಇದ್ದಾಗ ನಾವು ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡ್ತೀವಿ. 5 ಇಂಟು 10 ಮಾಡ್ತೀರಿ. ಇಲ್ಲಿ ಸ್ಟೂಡೆಂಟ್ಸ್ನ ನಂಬರ್ಸಲ್ಲಿ ಕೊಟ್ಟಿಲ್ಲ, 10 ಸ್ಟೂಡೆಂಟ್ಸ್ 5 ಸ್ಟೂಡೆಂಟ್ಸ್ ಅಂತ ಕೊಟ್ಟಿಲ್ಲ. ಏನಂತ ಕೊಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ಸ್ ಟು ಎಸ್. ಸೊ 5 ಇಂಟು ಎಸ್, 5 ಇಂಟು ಎಸ್, 5 ಇಂಟು ಎಸ್ ಅಂದರೆ 5s ಅಂತ ಹೇಳ್ಬೋದು. ಸೊ ಟೋಟಲ್ ನಂಬರ್ ಆಫ್ ಪೆನ್ಸಿಲ್ಸ್ ನೀಡೆಡ್ ಇಸ್ ಈಕ್ವಲ್ಸ್ ಟು 5s. ಸೊ ಈ ಥರ ಜನರಲ್ ಆಗಿ ಬರೆದ್ರೆ ಏನು ಯೂಸ್ ಆಗುತ್ತೆ ಅಂದರೆ, ನಮಗೆ 10 ಸ್ಟೂಡೆಂಟ್ಸ್ ಬೇಕು ಅಂದರೆ ಎಸ್ ವ್ಯಾಲ್ಯೂ ಏನಾಗ್ತೀವಿ, 10 ಹಾಕ್ತೀವಿ. 5 ಇಂಟು 10 50. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸು 1000 ಮೆಂಬರ್ಸ್ ಇದ್ದರು ಅಂದ್ಕೊಳ್ರಿ. ಸೊ ಅವಾಗ ಏನು ಮಾಡ್ತೀವಿ, 5 ಇಂಟು 1000. ಸೊ ಪ್ರತಿಯೊಂದಕ್ಕೂ ನಾವು ಈ ಥರ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಜನರಲ್ ರೂಲ್ನ ಬರಿತೀವಿ. ಜನರಲ್ ರೂಲ್ ಬರೆದ್ರೆ ಸ್ಟೂಡೆಂಟ್ಸ್ ಎಷ್ಟು ಜನನಾದರೂ ಇರಲಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಈ ಥರ ಆಲ್ಜಿಬ್ರಾದಲ್ಲಿ ವೇರಿಯೇಬಲ್ಸ್ನ ಯೂಸ್ ಮಾಡಿ ಬರಿತಾ ಹೋಗ್ತೀವಿ. ನೆಕ್ಸ್ಟ್ 6th one. A bird flies 1 kilometer in 1 minute. Can you express the distance covered by the bird in terms of its flying time in minutes? Use T for ಫ್ಲೈಯಿಂಗ್ ಟೈಮ್ ಇನ್ ಮಿನಿಟ್ಸ್. ಅಂದರೆ ಒಂದು ಬರ್ಡು ಏನು 1 ಕಿಲೋಮೀಟರ್ 1 ಮಿನಿಟ್ಗೆ 1 ಕಿಲೋಮೀಟರ್ನ ಕವರ್ ಮಾಡುತ್ತೆ. 1 ಕಿಲೋಮೀಟರ್ ಅಂದರೆ ಡಿಸ್ಟೆನ್ಸ್ ಕವರ್ಡ್. 1 ಮಿನಿಟ್ಗೆ 1 ಕಿಲೋಮೀಟರ್ ಕವರ್ ಮಾಡಿದರೆ ಕ್ಯಾನ್ ಯು ಎಕ್ಸ್ಪ್ರೆಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬರ್ಡ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಫ್ಲೈಯಿಂಗ್ ಟೈಮ್. ಟೀನ ತೊಗೊಳಕ್ಕೆ ಹೇಳಿದರೆ ಫ್ಲೈಯಿಂಗ್ ಟೈಮ್ ಅಂದರೆ T ಮಿನಿಟ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕವರ್ಡ್
distance covered by the bird in 1 minute. 1 minute, ಇಲ್ಲಿ 1 minute ಇದೆ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತಾ ಇದೆ ಬರ್ಡ್. ಅದೇ ಥರ ಅವ್ರು ಏನು ಹೇಳ್ತಿದ್ದಾರೆ, ಟಿ ತಗೊಳ್ಳಿ, ಟಿ ಫಾರ್ ಫ್ಲೈಯಿಂಗ್ ಟೈಮ್. ಸೊ ಟಿನ ಏನಂತ ತಗೋಬೋದು, ಐ ರೈಟ್ ಹಿಯರ್ ಟಿ ಈಸ್ ಈಕ್ವಲ್ಸ್ ಟು ಫ್ಲೈಯಿಂಗ್ ಟೈಮ್. ಅಂದರೆ ಆ ಬರ್ಡು ಟಿ ಟೈಮ್ಸು ಫ್ಲೈಯಿಂಗ್ ಟೈಮ್ ಅಂದರೆ ಆ ಬರ್ಡು ಟಿ ಟೈಮ್ ಅಷ್ಟು ಫ್ಲೈ ಮಾಡುತ್ತೆ. ಸೊ ಬರ್ಡು ಕೆಲವೊಂದು ಬರ್ಡು 15 ಮಿನಿಟ್ಸ್ ಫ್ಲೈ ಮಾಡುತ್ತೆ, 10 ಮಿನಿಟ್ಸ್ ಫ್ಲೈ ಮಾಡುತ್ತೆ, ಕೆಲವೊಂದು 30 ಮಿನಿಟ್ಸ್ ಅಷ್ಟು ಟೈಮು ಫ್ಲೈ ಮಾಡುತ್ತೆ ಅಲ್ವಾ. ಸೊ ಅವ್ರು ಏನು ಹೇಳ್ತಿದ್ದಾರೆ, ಆ ಬರ್ಡು ಟಿ ಫ್ಲೈಯಿಂಗ್ ಟೈಮ್. ಹೀಗೆ ಹೆಂಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ನ ಎಸ್ ಅಂತ ಕೊಟ್ಟಿದ್ರು, ಇಲ್ಲಿ ಟಿ ಅಂದರೆ ಫ್ಲೈಯಿಂಗ್ ಟೈಮು, ಬರ್ಡ್ ಫ್ಲೈ ಆಗೋ ಟೈಮು. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಕವರ್ಡ್ by the bird in t time or 1 minute in t minute. t minute ಅಂತಂದರೆ ಏನು ಮಾಡ್ತೀರಿ, ಟಿ ಇಂಟು 1 ಕಿಲೋಮೀಟರ್ಸ್. ನೀವು ಇಷ್ಟು ದಿನ ಎಲ್ಲ ಫೈಂಡ್ ಔಟ್ ಮಾಡ್ತೀರಿ. ಕಾಸ್ಟ್ ಆಫ್ 1 ಪೆನ್ಸಿಲಿಗೆ 5 ರೂಪೀಸ್ ಆದರೆ ಕಾಸ್ಟ್ ಆಫ್ 10 ಪೆನ್ಸಿಲ್ ಅಂದರೆ 1 ಇಂಟು 10 ಅಂತ ಮಲ್ಟಿಪ್ಲೈ ಮಾಡ್ತೀರಿ. ಸಿಮಿಲರ್ ಕಾನ್ಸೆಪ್ಟ್ ಇಲ್ಲಿ ಕಾಸ್ಟ್ ಡಿಸ್ಟೆನ್ಸ್ ಕವರ್ಡ್ ಇನ್ 1 ಮಿನಿಟ್ಗೆ 1 ಕಿಲೋಮೀಟರ್ ಆದರೆ ಟಿ ಮಿನಿಟ್ಸ್ ಅಂದರೆ ಟಿ ಇಂಟು 1 ಆರ್ 1 ಇಂಟು ಟಿ, 1 ಇಂಟು ಟಿ ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ನ ಬರ್ಡ್ ಕವರ್ ಮಾಡುತ್ತೆ. 1 ಇಂಟು ಟಿ, 1ಗೆ ಯಾವುದೇ ನಂಬರಿಂದ ಮಲ್ಟಿಪ್ಲೈ ಮಾಡಲಿ, ಯಾವುದೇ ವೇರಿಯಬಲಿಂದ ಮಲ್ಟಿಪ್ಲೈ ಮಾಡಲಿ, ದ ವೇರಿಯಬಲ್ ರಿಮೇನ್ಸ್ ಸೇಮ್. 1 ಇಂಟು ಟಿ ಮೀನ್ಸ್ ಟಿ ಓನ್ಲಿ. ಸೊ ಇಟ್ ಈಸ್ t kilometers. Therefore, distance covered by the bird in t minutes is equals to t minutes ಅಲ್ಲಿ t kilometers distance ನ cover ಮಾಡುತ್ತೆ bird. Is this clear? So, let's take 7th question. So, ನಿಧಾನಕ್ಕೆ ಕೂತ್ಕೊಂಡು ಕಾಮ್ ಆಗಿ ಮಾಡಿದರೆ 2 minutes or maximum 5 minutes ಅಲ್ಲಿ ನೀವೇ ಓನ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೆಕ್ಸ್ಟ್ 7th one. Radha is drawing a dot rangoli, a beautiful pattern of lines joining dots with chalk powder. She has 9 dots in a row. How many dots will her rangoli have? R rows. R anta kottidare. Letter R. How many dots are there if there are 8 rows and if there are 10 rows? See, ಏನು ಮೀನಿಂಗ್ ಅಂದರೆ ರಾಧಾ ಅನ್ನೋಳು ಒಂದು ಡಾಟೆಡ್ ರಂಗೋಲಿನ ಬರಿತಾ ಇದ್ದಾಳೆ ವಿತ್ ಚಾಕ್ ಪೌಡರ್. ಚಾಕ್ ಪೌಡರ್ನ ಯೂಸ್ ಮಾಡಿ ಒಂದು ರಂಗೋಲಿನ ಡ್ರಾ ಮಾಡ್ತಿದ್ದಾಳೆ. ಅದರಲ್ಲಿ ಏನು ಹೇಳ್ತಾರೆ, ಶಿ ಹ್ಯಾಸ್ 9 ಡಾಟ್ಸ್ ಇನ್ ಎ ರೋ, ಅಂದರೆ ಒಂದು ರೋನಲ್ಲಿ 9 ಡಾಟ್ಸ್ ಇದೆ. ಇಟ್ ಮೀನ್ಸ್ ಈ ಥರ 1 2 3 4 5 6 7 8 9 ಒಂದು ರೋನಲ್ಲಿ 9 ಡಾಟ್ಸ್ ಇದೆ. ಆ ಥರ ಏನು ಹೇಳ್ತಿದ್ರೆ, ಹೌ ಮೆನಿ ಡಾಟ್ಸ್ ವಿಲ್ ಹರ್ ರಂಗೋಲಿ ಹ್ಯಾವ್? ಆರ್ ರೋಸ್. ಈ ಥರ ಆರ್ ರೋಸ್, ನಂಬರ್ ಆಫ್ ರೋಸ್ ಎಷ್ಟಿದೆ? ಆರ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಡಾಟ್ಸ್ ಎಷ್ಟಾಗುತ್ತೆ? ಇಲ್ಲಿ ಇರೋದು 9 ಡಾಟ್ಸ್, ಇಲ್ಲಿ ಇರೋದು ಆರ್ ರೋಸ್. ಎರಡನ್ನೂ ಮಲ್ಟಿಪ್ಲೈ ಮಾಡಿದರೆ ಗೊತ್ತಾಗುತ್ತೆ ಅಲ್ವಾ. ಸೊ 9 ಇಂಟು ಆರ್, ಟೋಟಲ್ ನಂಬರ್ ಆಫ್ ಡಾಟ್ಸ್ ಎಷ್ಟಾಗುತ್ತೆ? 9 ಇಂಟು ಆರ್, ದಟ್ ಈಸ್ ಈಕ್ವಲ್ಸ್ ಟು 9r ಈಸ್ ದ ಟೋಟಲ್ ನಂಬರ್ ಆಫ್ ಡಾಟ್ಸ್. ಸೊ ಒಂದೊಂದೇ ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ಆರ್ number of dots in a row, number of dots in a row is equals to 9 and number of rows is equals to r. Number of rows ಎಷ್ಟು? r ಇದೆ. number of dots ಎಷ್ಟಿದೆ? 9 ಇದೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಟೋಟಲ್ number of dots, total number of dots is equals to 9 into r, that will become 9r.
ಕ್ವೆಶನ್ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇನ್ನೂ ಎಕ್ಸ್ಟೆಂಡ್ ಆಗಿದೆ. ಸೊ ಏನು ಹೇಳ್ತಿದ್ದಾರೆ, ಹೌ ಮೆನಿ ಡಾಟ್ಸ್ ಆರ್ ದೇರ್ ಇಫ್ ದೇರ್ ಆರ್ 8 rows. ಅಂದರೆ ರೋಸು 8 ಇದ್ದರೆ ಟೋಟಲ್ ನಂಬರ್ ಆಫ್ ಡಾಟ್ಸ್ ಎಷ್ಟಾಗುತ್ತೆ. ರೋಸ್ 8 ಇದೆ ಅಂದರೆ ಇಟ್ ಮೀನ್ಸ್ ಆರ್ ಇಸ್ ಈಕ್ವಲ್ಸ್ ಟು 8. ಸೊ ಟೋಟಲ್ ನಂಬರ್ ಆಫ್ ಡಾಟ್ಸ್ is equals to ಆರ್ ವ್ಯಾಲ್ಯೂನ 8 ಅಂತ ಹಾಕಬೇಕು. ಯಾಕೆ ಅಂದರೆ ನಂಬರ್ ಆಫ್ ರೋಸ್ 8 ಅಂತ ಕೊಟ್ಟಿದ್ದಾರೆ. ಸೊ 9 into 8 that will become 9 8s 72. So 72 is the total number of dots for 8 rows. ಅದು ಇನ್ನೂ ಒಂದು ಕ್ವೆಶನ್ ಕೇಳಿದ್ರೆ, ಇಫ್ ದೇರ್ ಆರ್ 10 rows, 10 rows ಇದ್ದರೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಸೊ R is equals to 10 total number of dots is equals to 9 into 10, that will become 90. So 10 rows ಇದ್ರೆ 90 dots ಇರುತ್ತೆ, 8 rows ಇದ್ರೆ 72 dots. Is this clear? So let's take 8th question. Leela is Radha's younger sister. Leela is 4 years younger than Radha. Can you write Leela's age in terms of Radha's age? Take Radha's age to be x years. ಅಂದರೆ ಲೀಲಾ ಅನ್ನೋಳು ಈಸ್ ಅ ರಾಧಾಸ್ ಯಂಗರ್ ಬ್ರದರ್. ಅಂದರೆ ರಾಧಾನಿಗಿಂತ ಲೀಲಾ ಚಿಕ್ಕವಳು. ಯಂಗರ್ ಅಂದರೆ ಸ್ಮಾಲರ್ ಇದ್ದಾಗ ನಾವು ಏನು ಹೇಳ್ತೀವಿ, ಯಂಗರ್ ಸಿಸ್ಟರ್ ಅಂತ ಹೇಳ್ತೀವಿ. ಲೀಲಾ ರಾಧಾಗಿಂತ ಚಿಕ್ಕ ವಯಸ್ಸಿನವಳು ಅಂತ. ಲೀಲಾ ಈಸ್ 4 years ಯಂಗರ್ ದ್ಯಾನ್ ರಾಧಾ. ಸೊ ಲೀಲಾ ಅನ್ನೋಳು ಚಿಕ್ಕವಳು ಅಂತ ಫಸ್ಟ್ ಸೆಂಟೆನ್ಸಲ್ಲಿ ಹೇಳಿದ್ರು. ಎಷ್ಟು ವರ್ಷ ಚಿಕ್ಕವಳು ಅಂತ ಹೇಳ್ತಿದ್ರೆ 4 years ಸ್ಮಾಲರ್, 4 years ಯಂಗರ್. ಕ್ಯಾನ್ ಯು ರೈಟ್ ಲೀಲಾಸ್ ಏಜ್ ಇನ್ ಟರ್ಮ್ಸ್ ಆಫ್ ರಾಧಾಸ್ ಏಜ್. ಅಂದರೆ ಲೀಲಾ ಏಜ್ನ ನಾವು ರಾಧಾನ ಏಜಲ್ಲಿ ಬರೀಬೇಕು. ಟೇಕ್ ರಾಧಾಸ್ ಏಜ್ ಟು ಬಿ x years. ಸೊ ಐ show how to solve this type of problem. Radha's age, ಆನ್ಸರು 2 ಸೆಂಟೆನ್ಸಲ್ಲಿ ಇರುತ್ತೆ, ಬಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ರಾಧಾಸ್ ಏಜ್ is equals to x years. ರಾಧಾಸ್ ಏಜ್ is equals to x years. ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದ್ದು ಲೀಲಾಸ್ ಏಜ್. ಸೊ ಲೀಲಾ ಏಜ್ನ ಏನಂತ ಹೇಳ್ತಿದ್ದಾರೆ, ಲೀಲಾ ಈಸ್ 4 years ಯಂಗರ್ ದ್ಯಾನ್ ರಾಧಾ. ಸೊ ರಾಧಾನಿಗೆ x years ಇದೆ, ಲೀಲಾನಿಗೆ 4 years ಕಡಿಮೆ ಇದೆ, 4 years ಯಂಗರ್ ಅಂತ ಹೇಳ್ತಿದ್ದಾರೆ. ಸೊ ರಾಧಾನಿಗಿಂತ 4 years ಸ್ಮಾಲರ್. 4 years ಸ್ಮಾಲರ್ ಅಂದರೆ ನಾವು ಏನು ಮಾಡ್ತೀವಿ, ಯಂಗರ್ ಅಂತ ಹೇಳ್ತೀವಿ. ಸೊ ಯಂಗರ್ ಇದ್ದಾಗ ನಾವು ಮೈನಸ್ ಮಾಡ್ತೀವಿ. ಸೊ ರಾಧಾನ ಏಜು x, ಮೈನಸ್ ಯಾಕೆ ಮಾಡ್ತಿದ್ದೀವಿ, ಯಂಗರ್ ಅಂತ ಹೇಳ್ತಿದ್ದಾರೆ. ಎಲ್ಡರ್ ಅಂತ ಹೇಳಿದರೆ ಪ್ಲಸ್ ಮಾಡ್ತಿದ್ವಿ, ಯಂಗರ್ ಅಂತ ಹೇಳಿರೋದಕ್ಕೆ ಮೈನಸ್ ಮಾಡ್ತೀವಿ. ಎಷ್ಟು ಇಯರ್ಸ್ ಯಂಗರ್ ಅಂತ ಹೇಳಿದ್ದಾರೆ, 4 years younger. So you will write it as -4. So x -4 years. ಗೊತ್ತಾಯ್ತಾ? ಇದು ಜನರಲ್ ರೂಲ್ ನೋಡ್ರಿ. ಈಗ ರಾಧಾಗೆ 10 years ಇದ್ರೆ ಲೀಲಾಗೆ ನಾವು ಬರ್ದಿರೋದು ಕರೆಕ್ಟ್ ಇದೆಯೋ ಇಲ್ಲ ಚೆಕ್ ಮಾಡಿ. 10 x ವ್ಯಾಲ್ಯೂ 10 ಹಾಕ್ತೀರಿ. 10 - 4 6. ಅಂದರೆ ರಾಧಾಗೆ 10 ಇದ್ದರೆ ಅವಳಿಗೆ 6. ಡಿಫ್ರೆನ್ಸು ಯಾವಾಗಲೂ 4 ಮೇಂಟೈನ್ ಆಗ್ತಾನೆ ಇರುತ್ತೆ. ಯಾಕೆ ಅಂದರೆ ನಾವು -4 ಮಾಡಿದ್ದೀವಿ. ಈ ಥರ ಏಜ್ ಪ್ರಾಬ್ಲಮ್ ಕೊಟ್ಟಾಗ ಎಲ್ಡರ್ ಅಂತ ಕೊಟ್ಟರೆ ಪ್ಲಸ್ ಮಾಡ್ತೀವಿ, ಯಂಗರ್ ಅಂತ ಕೊಟ್ಟರೆ ಮೈನಸ್ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್? ದಿಸ್ ಇಸ್ ಹೌ ಯು ವಿಲ್ ಗೋಯಿಂಗ್ ಟು ಸಾಲ್ವ್. Thank you students. Let's discuss remaining problem in the next class. Thank you.